ಇನ್ನು ಮಗನ ಸೋಲಿನಿಂದ ಖುದ್ದು ಹೋಗಿದ್ದಾರೆ ಬಸವರಾಜ ಬೊಮ್ಮಾಯಿ. ಶಿಗ್ಗಾವಿಯಲ್ಲಿ ಭರತ್ ಸೋಲಿಗೆ ಬೊಮ್ಮಾಯಿ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಬಿಜೆಪಿಯ ಭದ್ರಕೋಟೆಯಾಗಿದ್ದ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ, ಲಿಂಗಾಯತರೇ ನಿರ್ಣಾಯಕ ಆಗಿರುವಂತಹ ಕ್ಷೇತ್ರ ಶಿಗ್ಗಾವಿ. ಲಿಂಗಾಯತ ಮತಗಳನ್ನೇ ನೆಚ್ಚಿಕೊಂಡಿದ್ದ ಬಿಜೆಪಿಯ ನಾಯಕರು ಲಿಂಗಾಯತ ಪ್ರಾಬಲ್ಯದ ಕ್ಷೇತ್ರದಲ್ಲಿ ನಾವು ಹೇಗೆ ಸೋತಿದ್ದೇವೆ ಅನ್ನುವಂತಹ ಯಕ್ಷ ಪ್ರಶ್ನೆ ಮೂಡಿಬಿಟ್ಟಿದೆ. ಸಂಸದ ಬಸವರಾಜ ಬೊಮ್ಮಾಯಿಗೆ ಇದೇ ಪ್ರಶ್ನೆ ಈಗ ಕಾಡ್ತಾ ಇದೆ. ಹೀಗಾಗಿ ವಿಜಯೇಂದ್ರನ್ನ ಭೇಟಿಯಾಗಿದ್ದಾರೆ ಸಂಸದ ಬೊಮ್ಮಾಯಿ. ಶಿಗ್ಗಾವಿ ಸೋಲಿನ ಬಗ್ಗೆ ವಿಜಯೇಂದ್ರ ಬೊಮ್ಮಾಯಿ ಮೀಟಿಂಗ್ ಜೋರಾಗಿದೆ ನೋಡಿ. ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ವಿಜಯೇಂದ್ರ ಮತ್ತು ಬೊಮ್ಮಾಯಿ. ಬಿಜೆಪಿಯಿಂದ ದೂರ ಆಗ್ತಿದ್ದಾರಾ ಲಿಂಗಾಯತ ಮತದಾರರು ಅನ್ನುವಂತ ಬಗ್ಗೆ ಚರ್ಚೆ ಆಗಿದೆ. ಶಿಗ್ಗಾವಿ ಸೋಲಿಗೆ ಲಿಂಗಾಯತ ಮತಗಳು ಕೈ ಕೊಟ್ಟಿದ್ದೇ ಕಾರಣ ನೋಡಿ. ಒಂದೆಡೆ ಕಾಂಗ್ರೆಸ್ಗೆ ಬೆನ್ನೆಲುವಾಗಿ ನಿಂತಿರುವಂತಹ ಅಹಿಂದ ವರ್ಗ, ಆದರೆ ಬಿಜೆಪಿ ತೆಕ್ಕೆಯಲ್ಲಿದ್ದಂತಹ ಲಿಂಗಾಯತ ವೋಟರ್ಸ್ ಶಿಫ್ಟ್ ಆಗಿದ್ದಾರೆ. ಕಾಂಗ್ರೆಸ್ ಕಡೆ ಮುಖ ಮಾಡ್ತಿದ್ದಾರೆ ಲಿಂಗಾಯತ ಮತದಾರರು. ಯಡಿಯೂರಪ್ಪ ವಿಜೇಂದ್ರ ಇದ್ರೂ ಕೂಡ ಬಿಜೆಪಿಗೆ ತೀವ್ರ ಹಿನ್ನಡೆ ಆಗಿದೆ. ಲಿಂಗಾಯತರು ದೂರ ಹೋಗ್ತಿರೋದ್ರಿಂದ ಬಿಜೆಪಿಗೆ ದೊಡ್ಡ ಆತಂಕ ಈಗ ಎದುರಾಗಿಬಿಟ್ಟಿದೆ. ಬಿಜೆಪಿಯ ವೋಟ್ ಬ್ಯಾಂಕ್ ಆಗಿರುವಂತಹ ಲಿಂಗಾಯತ ಮತದಾರರು ಈಗ ಬಿಜೆಪಿಯಿಂದಲೇ ದೂರ ಹೋಗ್ತಿದ್ದಾರೆ. ಇದೇ ನೋಡಿ ಈಗ ರಾಜ್ಯ ಬಿಜೆಪಿ ನಾಯಕರನ್ನ ಕಾಡ್ತಾ ಇದೆ. ಅದರಲ್ಲೂ ಕೂಡ ಶಿಗ್ಗಾವಿ ಕ್ಷೇತ್ರ ಬಹಳಷ್ಟು ಸ್ಟ್ರಾಂಗ್ ಆಗಿತ್ತು ಬಿಜೆಪಿಯ ಕೋಟೆಯಾಗಿ. ಆದರೆ ಈ ಬಾರಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅವರು ಅದೃಷ್ಟ ಪರೀಕ್ಷೆಗೆ ಮೊದಲ ಬಾರಿ ಚುನಾವಣೆಗೆ ಕಾಲಿಟ್ಟಿದ್ರು. ಆದರೆ ಈ ಬಾರಿ ತೀವ್ರ ಹಿನ್ನಡೆಯಾಗಿದೆ ನೋಡಿ. ಇದೇ ವಿಚಾರಕ್ಕೆ ಈಗ ಅಸಮಾಧಾನವನ್ನ ಹೊರಗಾಗ್ತಿದ್ದಾರೆ ಸಂಸದ ಬಸವರಾಜ ಬೊಮ್ಮಾಯಿ ಅವರು. ಇದರ ಜೊತೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂತಹ ಬಿವೈ ವಿಜಯೇಂದ್ರ ಮತ್ತು ಬೊಮ್ಮಾಯಿ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಇನ್ನು ಮೀಟಿಂಗ್ ಅಲ್ಲಿ ಬಹಳ ಪ್ರಮುಖ ಪ್ರಶ್ನೆ ಆಗಿರುವಂತದ್ದೇ ಹೇಗೆ ಸೋತ್ವಿ. ಒಂದು ಕಡೆಯಲ್ಲಿ ಯಡಿಯೂರಪ್ಪನವರಿದ್ದಾರೆ, ವಿಜಯೇಂದ್ರ ಅವರಿದ್ದಾರೆ, ಆದ್ರೂ ಕೂಡ ಈ ರೀತಿಯಾಗಿ ಹಿನ್ನಡೆಯಾಗಿದೆ. ಅದರಲ್ಲೂ ಬಹಳ ನಿರ್ಣಾಯಕವಾಗಿರುವಂತದ್ದು ಲಿಂಗಾಯತ ಮತದಾರರು ಹೇಗೆ ಶಿಫ್ಟ್ ಆಗ್ತಿದ್ದಾರೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ಗೆ ಬಹಳ ಸ್ಟ್ರಾಂಗ್ ಆಗಿ ಕೈ ಹಿಡಿದಿರುವಂತದ್ದು ಅಹಿಂದ ಮತಗಳು. ಹೀಗಾಗಿನೇ ಸೀಕ್ರೆಟ್ ಮೀಟಿಂಗ್ ಅಲ್ಲಿ ವಿಚಾರಣೆಗಳನ್ನ ಸಮಾಲೋಚನೆಯನ್ನ ಮಾಡಿದ್ದಾರೆ ವಿಜಯೇಂದ್ರ ಮತ್ತು ಬೊಮ್ಮಾಯಿ. ಹೀಗಾಗಿನೇ ಸ್ಟ್ರಾಂಗ್ ಆಗಿ ನಿಂತಿರುವಂತ ಅಹಿಂದ ವರ್ಗ ಕಾಂಗ್ರೆಸ್ ಕಡೆ ಇದೆ. ತಮ್ಮ ತೆಕ್ಕೆಯಲ್ಲಿದ್ದಂತಹ ಲಿಂಗಾಯತ ವೋಟರ್ಸ್ ಶಿಫ್ಟ್ ಆಗಿರೋದ್ರ ಬಗ್ಗೆ ಬಿಜೆಪಿ ಈಗ ಆತಂಕವನ್ನ ಹೊರಗಾಗ್ತಿದೆ.